ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಕೆಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಯ್ಯ ಎಂತೊಲಿವನಯ್ಯ, ಕೂಡಲ ಸಂಗಯ್ಯ ಎಂತೊಲಿವನಯ್ಯ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮುತ್ತಿನ, ನುಡಿದರೆ ಮುತ್ತಿನ, ನುಡಿದರೆ ಮುತ್ತಿನ ಹಾರದಂತಿರಬೇಕು. ರಸಪ್ರಶ್ನೆ ಕಾರ್ಯಕ್ರಮದ ನಿಯಮಗಳನ್ನು ನಾನು ಹೇಳಿ ಆ ನಂತರ ಕಾರ್ಯವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 60 ಪ್ರಶ್ನೆಗಳಂತಂದ್ರೆ 4 ತಂಡಗಳು, 4 ತಂಡಗಳಂದ್ರೆ 15 ಸುತ್ತುಗಳ. ಮೊದಲನೇ ಪ್ರಶ್ನೆ ನೀಲಾಂಬಿಕೆ ಕೇಳಿದೆವು ಅಂತಂದ್ರೆ ಅವರಿಗೆ ಕೇವಲ 15 ಸೆಕೆಂಡ್ ಟೈಮ್ ಕೊಟ್ಟಿರ್ತಾರೆ ವಿಚಾರ ಮಾಡಲಿಕ್ಕೆ. ನಿಮ್ಮಲ್ಲೇ ಸೂಕ್ಷ್ಮವಾಗಿ ಮಾತಾಡ್ಕೊಂಡು ಆನಂತರ ಒಬ್ಬರು ಯಾರಾದ್ರೂ ಉತ್ತರ ಕೊಡಬೇಕು 15 ಸೆಕೆಂಡ್. ಅಷ್ಟೊಂದ್ರೆ ಮುಂದೆ ಅವರು ತಯಾರು ಮಾಡ್ಕೋಬೇಕು. ಅಕಸ್ಮಾತ್ ಆಗಿ ಇವ್ರಿಗೆ ಹೇಳಿದ್ದಪ್ಪ ಅಂತಂದ್ರೆ 15 ಸೆಕೆಂಡ್ ಹೇಳಿದ್ರೆ ಪಾಸ್ ಅಂತ ಬಿಡ್ಬೇಕು, ಕಟ್ಟನೆ ಉತ್ತರ ಹೇಳಬೇಕು. ಈಗ ಹೇಳಿದ್ರೆ ಪಾಸ್ ಅಂತ ಬಿಡ್ಬೇಕು. ಅದೇ ರೀತಿಯಾಗಿ 3 ಜನರು ಇದು ತಕ್ಷಣ ಉತ್ತರ ಹೇಳಿದ್ರೆ 2 ಮಾರ್ಕ್ಸ್, ಮುಂದಿನ ತಂಡದವ್ರು ಹೇಳಿದ್ರು ಕೇವಲ 1 ಮಾರ್ಕ್ಸ್. ಯಾರು ಹೆಚ್ಚ ಅಂಕಗಳನ್ನು ಪಡೆದುಕೊಳ್ತಾರೆ ಅವರಿಗೆ ಪ್ರಥಮ, ದ್ವಿತೀಯ, ತೃತೀಯ ಮತ್ತು 4 ಹೀಗೆ 4 ಸ್ಥಾನಗಳ ಒಂದು ಭಾಗವಹಿಸಿದವರಿಗೆ ಸರ್ಟಿಫಿಕೇಟ್ ಏನೋ ವ್ಯವಸ್ಥೆ ಮಾಡಿದ್ದಾರೆ ಮೇಡಮ್ ಅವರು. ಮತ್ತು ಒಟ್ಟಿನ ಮೇಲೆ ಇದೊಂದು ಅತ್ಯಂತ ಎಲ್ಲರಿಗೂ ಕ್ಯೂರಿಯಾಸಿಟಿಯನ್ನು ಉಂಟು ಮಾಡ್ತಕ್ಕಂಥದ್ದು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತ ಅವರಿವರಲ್ಲದೆ ಸರ್ವರಿಗೂ ಈ ರಸಪ್ರಶ್ನೆಯಲ್ಲಿ ವಿಶೇಷವಾಗಿ ಭಾಗವಹಿಸುತ್ತಿರುವಂತ ಎಲ್ಲ ನನ್ನ ಸಹೋದರರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಕಾರ್ಯಕ್ರಮವನ್ನು ಆರಂಭಿಸುತ್ತೇನೆ. ತಂದೆ ತಾಯಿಯ ತಂಡಕ್ಕೆ ತಂಗಡಿ ಎಲ್ಲಿದೆ? ಉತ್ತರ ಸರಿಯಾಗಿದೆ. ಊರು ಜೇಡರ ದಾಸಿಮಯ್ಯನ ಊರು ಯಾವುದು? ಕಲಬುರಗಿ ಜಿಲ್ಲೆಯ ಸುರ್ಪುರ ತಾಲೂಕಿನ ಚೆನ್ನ ಬಸವಣ್ಣನವರು ಯಾರು? ಉತ್ತರ ಸರಿಯಾಗಿದೆ. ಗಂಗಾಂಬಿಕೆ ವಚನದ ಅಂಕಿತ ನಾಮವೇನು? ಉತ್ತರ ಸರಿಯಾಗಿದೆ. ಲೆಕ್ಕಮ್ಮನ ವಚನಗಳ ಅಂಕಿತ ನಾಮವೇನು? ಮಾರಯ್ಯ ಪ್ರಿಯ ಅಮರೇಶ್ವರ ಉತ್ತರವಾಗಿದೆ. ಉತ್ತರ ಸರಿಯಾಗಿದೆ. ಐದಕ್ಕಿ ಕಾಯಕವನ್ನು ಆರಿಸಿಕೊಂಡ ಶರಣ ದಂಪತಿಗಳು ಯಾರು? ಉತ್ತರ ಸರಿಯಾಗಿದೆ. ಆಂದೋಲನದ ಮುಖಂಡ ಯಾರು? ಉತ್ತರ ಸರಿಯಾಗಿದೆ. ಶರಣರ ವೃತ್ತಿಗೆ ಕೊಟ್ಟ ಹೆಸರೇನು? ಉತ್ತರ ಸರಿಯಾಗಿದೆ. ಶರಣರ ಪ್ರಸಾದ ಸೇವೆಗೆ ಏನೆಂದು ಕರೆದರು? ಉತ್ತರ ಸರಿಯಾಗಿದೆ. ಪಗು ಹಳಪಟ್ಟಿಯವರನ್ನು ಏನೆಂದು ಕರೆಯಲಾಗಿದೆ? ಉತ್ತರ ಸರಿಯಾಗಿದೆ. ಸಟ್ಟಂತ ಉತ್ತರ. 4 ಪ್ರಶ್ನೆಗಳು ಒಬ್ಬರಿಗೆ. ಅನುಭವ ಮಂಟಪದ ಸ್ಥಾಪಕ ಯಾರು? ಬಸವಣ್ಣ. ಉತ್ತರ ಸರಿಯಾಗಿದೆ. ಅನುಭವ ಮಂಟಪ ಸ್ಥಾಪನೆಯಾದುದು ಎಲ್ಲಿ? ಕಲ್ಯಾಣದಲ್ಲಿ. ಉತ್ತರ ಸರಿಯಾಗಿದೆ. ಅನುಭವ ಮಂಟಪದ ಶೂನ್ಯ ಸಿಂಹಾಸನದ ಅಧ್ಯಕ್ಷರು ಯಾರು? ಅಲ್ಲಮಪ್ರಭು. ಉತ್ತರ ಸರಿಯಾಗಿದೆ. 12ನೇ ಶತಮಾನದ ಕನ್ನಡದ ಪ್ರಥಮ ಪಾರ್ಲಿಮೆಂಟ್ ಯಾವುದು? ಅನುಭವ ಮಂಟಪ. ಜನಾಂಕಿತ ಮಾಡಿಕೊಂಡು ಶರಣ ಯಾರು? ಅಂಬಿಗರ ಚೌಡಯ್ಯ. ಉತ್ತರ ಸರಿಯಾಗಿದೆ. ಉಡತಡಿ ಇದ್ದ ಪ್ರದೇಶದ ರಾಜ ಯಾರು? ಕೌಶಿಕ ಮಹಾರಾಜ. ಉತ್ತರ ಸರಿಯಾಗಿದೆ. ಅಕ್ಕ ಮಹಾದೇವಿಯ ಐಕ್ಯ ಸ್ಥಳ ಯಾವುದು? ಶ್ರೀಶೈಲದ ಕದಳಿ.
ಉತ್ತರ ಸರಿಯಾಗಿದೆ. ಅಜ್ಜಗಣ್ಣನ ತಂಗಿ ಯಾರು? ಮುಕ್ತಾಯಕ. ಉತ್ತರ ಸರಿಯಾಗಿದೆ. ಮಾಡಿಕೊಟ್ಟಿರುವ ಪ್ರಶ್ನೆ ಗಂಗಾಂಬಿಕೆ ತಂಡಕ್ಕೆ ಪ್ರಶ್ನೆ. ಶರಣರ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾದದ್ದು ಯಾವಾಗ? 1986. ಉತ್ತರ ಸರಿಯಾಗಿದೆ. ಪರಿಷತ್ತಿನ ಕೇಂದ್ರ ಎಲ್ಲಿದೆ? ಮೈಸೂರಿನಲ್ಲಿ. ಉತ್ತರ ಸರಿಯಾಗಿದೆ. ಪರಿಷತ್ತು ಪ್ರಕಟಿಸುತ್ತಿರುವ ಮಾಸ ಪತ್ರಿಕೆ ಯಾವುದು? ಮಹಾಮನೆ. ಉತ್ತರ ಸರಿಯಾಗಿದೆ. ಪರಿಷತ್ತಿನ ಮಹಿಳಾ ವೇದಿಕೆ ಆರಂಭವಾದುದು ಯಾವಾಗ? 1998. ಉತ್ತರ ಸರಿಯಾಗಿದೆ. ತುಂಬಾ ಸುಳಿವು ಕೊಟ್ಟು ಉತ್ತರ ಪಡೆಯುವುದು. ಒಬ್ಬ ಪ್ರಾಮಾಣಿಕ ಸತ್ಯಸಾಧಕಿ ಶಿವಮೊಗ್ಗ ಜಿಲ್ಲೆಯ ಹಿರೇಜಂಬೂರಿನಲ್ಲಿ ಜನಿಸಿ ಅವಿವಾಹಿತವಾಗಿ ಉಳಿದ ಆಧ್ಯಾತ್ಮ ಸಾಧನೆಗಳಿಂದ ಶಿವಶರಣೆ ಯಾರು? ಉತ್ತರ ಸರಿಯಾಗಿದೆ. ಬಸವಣ್ಣನ ಅಕ್ಕ ಚನ್ನಬಸವಣ್ಣನ ತಾಯಿಯಾಗಿದ್ದು ಬಸವಣ್ಣ ಪ್ರಿಯ ಚನ್ನಸಂಗಯ್ಯ ಎಂಬ ಅಂಕಿತದೊಂದಿಗೆ 15 ವಚನಗಳನ್ನು ರಚಿಸಿದ ಶಿವಶರಣೆ ಯಾರು? ಅಕ್ಕನಾಗಮ್ಮ. ಉತ್ತರ ಸರಿಯಾಗಿದೆ. ಸಿದ್ದರಸನ ಮಗಳು ಬಸವಣ್ಣನವರ 2ನೇ ಪತ್ನಿಯಾಗಿ ತಂಗಡಿಯಲ್ಲಿ ಐಕ್ಯವಾದ ಶಿವಶರಣೆ ಯಾರು? ನೀಲಾಂಬಿಕೆ. ಉತ್ತರ ಸರಿಯಾಗಿದೆ. ಸೌರಾಷ್ಟ್ರ ಸೋಮೇಶ್ವರನ ಭಕ್ತನಾಗಿದ್ದುಕೊಂಡು ಸೊಡ್ಡಳೆ ಎಂಬ ಅಂಕಿತ ನಾಮದಿಂದ 104 ವಚನಗಳನ್ನು ರಚಿಸಿದ ಶಿವಶರಣೆ ಯಾರು? ಸೊಡ್ಡಳೆ ಬಾಜಾಸ್. ಉತ್ತರ ಸರಿಯಾಗಿದೆ. ಅಪ್ಪಣ್ಣನ ಹೆಂಡತಿಯಾಗಿದ್ದು 113 ವಚನಗಳನ್ನು ರಚಿಸಿ ಶಿವಾನುಭವಿಯಾಗಿ ಸಾಧನೆ ಮಾಡಿದ ಶಿವಶರಣೆ ಯಾರು? ಲಿಂಗಮ್ಮ. ಲಿಂಗಮ್ಮ. ಉತ್ತರ ಸರಿಯಾಗಿದೆ. ವಿಜಯಪುರ ಜಿಲ್ಲೆಯ ಹವಿನಾಳ ಗ್ರಾಮದಲ್ಲಿ ಅಕ್ಕಸಾಲಿಗ ವೃತ್ತಿಯನ್ನು ಮಾಡುತ್ತಾ ನಾಯಿಂದ ವೇದವನ್ನು ಓದಿಸಿದ ಶರಣ ಯಾರು? ಕಲ್ಲಯ್ಯ. ಹವಿನಾಳ ಕಲ್ಲಯ್ಯ. ಉತ್ತರ ಸರಿಯಾಗಿದೆ. ಸೌದೆ ಕಡಿದು ಹೊರೆಗಟ್ಟಿ ಮಾರುವ ಕಾಯಕನಿಷ್ಠ ಶಿವಶರಣ ಕಾಶ್ಮೀರದಿಂದ ಬಂದು ಕಲ್ಯಾಣದಲ್ಲಿ ನೆಲೆನಿಂತ ಶಿವಶರಣ ಯಾರು? ಮೋಳಿಗೆ ಮಾರಯ್ಯ. ಉತ್ತರ ಸರಿಯಾಗಿದೆ. ವಿಜಯಪುರ ಜಿಲ್ಲೆಯ ಹಿಪ್ಪರಿಗೆಯಲ್ಲಿ ಜನಿಸಿ ಶಿವಶರಣರ ಬಟ್ಟೆಗಳನ್ನು ಮಡಿ ಮಾಡುವ ಜಿಡ್ಡ ಶಿವಶರಣ ಯಾರು? ಮಡಿವಾಳ ಮಾಚಯ್ಯ. ಮಡಿವಾಳ ಮಾಚಯ್ಯ. ಉತ್ತರ ಸರಿಯಾಗಿದೆ. ನಿರಹಂಕಾರ ಸುಜ್ಞಾನಿ ದಂಪತಿಗಳು ಮಗನಾಗಿ ಮದ್ದಳೆಯನ್ನು ಬಾರಿಸುತ್ತಾ ಕಾಮಲತೆಯ ಮನಸೆಳೆದಂತ ಶರಣ ಯಾರು? ಉತ್ತರ ಸರಿಯಾಗಿದೆ. ವ್ಯಕ್ತಿಯಿಂದಲೇ 1,96,000 ಜನರಿಗೆ ಊಟ ನೀಡಿ ಬಸವಣ್ಣನವರಿಗೆ ಸೈ ಎನಿಸಿಕೊಂಡ ಶಿವಶರಣೆ ಯಾರು? ಐದಕ್ಕಿಲಕಮ್ಮ. ಉತ್ತರ ಸರಿಯಾಗಿದೆ. ಕುಲದವರಾಗಿದ್ದ ನೇಕಾರ ಕುಲದವರಾದ ಉಮಗೆ ದೇವಯ್ಯನವರ ಧರ್ಮಪತ್ನಿಯಾಗಿದ್ದು ಅಮಲೇಶ್ವರ ಲಿಂಗ ಅಂಕಿತದಲ್ಲಿ 116 ವಚನಗಳನ್ನು ರಚಿಸಿದ ಶಿವಶರಣೆ ಯಾರು? ಅಮ್ಮಗೆರಾಯಮ್ಮ. ಉತ್ತರ ಸರಿಯಾಗಿದೆ. ಬ್ರಾಹ್ಮಣರಾಗಿದ್ದು ತಮ್ಮ ಮಗಳನ್ನು ಅಂತ್ಯಜನಾದ ಹರಡಯ್ಯನ ಮಗನಾದ ಸೀಲವಂತರಿಗೆ ಕೊಟ್ಟು ಮದುವೆ ಮಾಡಿ ಅರ್ಧಕೇಶ್ವರ ಲಿಂಗ ಎಂಬ ಅಂಕಿತದಲ್ಲಿ 112 ವಚನಗಳನ್ನು ರಚಿಸಿದ ಶಿವಶರಣ ಯಾರು? ಮದುವೆಯ. ಉತ್ತರ ಸರಿಯಾಗಿದೆ. ಬಸವಣ್ಣನವರ ಆಚಾರ ವಿಚಾರಗಳಿಂದ ಪ್ರಭಾವಿತರಾಗಿ ಇಷ್ಟಲಿಂಗ ದೀಕ್ಷೆಯನ್ನು ಹೊಂದಿ ತನ್ನ ಆಚಾರ ಸಂಪನ್ನತೆಯಿಂದ ವೀರಮಹೇಶ್ವರ ಎಂಬ ಹೆಗ್ಗಳಿಕೆಯ ಪಾತ್ರರಾದ ಶಿವಶರಣ ಯಾರು? ಡೋರಕಕ್ಕಯ್ಯ. ಉತ್ತರ ಸರಿಯಾಗಿದೆ. ಕಿನ್ನರಿ ಬಾರಿಸುತ್ತಾ ಕಾಯಕ ಮಾಡಿಕೊಂಡು ಜಂಗಮದ ಹಾಸೋ ನಡೆಸಿ ಬ್ರಹ್ಮಯ್ಯ ಎಂದು ಕರೆಸಿಕೊಂಡ ಅಕ್ಕ ಮಹಾದೇವಿಯ ವೈರಾಗ್ಯವನ್ನು ಬರಿಗೆ ಹಚ್ಚಿ ಪ್ರಶ್ನೆ ಮಾಡಿದ ಶಿವಶರಣ ಯಾರು? ಕಿನ್ನರಿ ಬೊಮ್ಮಯ್ಯ. ಉತ್ತರ ಸರಿಯಾಗಿದೆ. ಕಪಿಲಸಿದ್ಧ ಮಲ್ಲಿಕಾರ್ಜುನ ಇದು ಯಾರ ಅಂಕಿತನ? ಸೊನ್ನಳ್ಳಿ ಸಿದ್ದರಾಮೇಶ್ವರ. ಉತ್ತರ ಸರಿಯಾಗಿದೆ. ಪ್ರಶ್ನೆ ಮಹಾಧನ ಸೋಮೇಶ್ವರ ಇದು ಯಾರ ಅಂಕಿತನ? ಅಜಗಣ್ಣ. ಉತ್ತರ ಸರಿಯಾಗಿದೆ. ಸಿದ್ಧ ಸೋಮನಾಥ ಇದು ಯಾರ ಅಂಕಿತನ? ಅಮೃತ ಸಿದ್ಧಲಿಂಗ ಇದು ಯಾರ ಅಂಕಿತನಾಮ? ಗಟ್ಟಿವಾಳಯ್ಯ. ಉತ್ತರ ಸರಿಯಾಗಿದೆ. ನನ್ನ ಬಸವಣ್ಣ ಪ್ರಿಯ ಚಂದೇಶ್ವರ ಇದು ಯಾರ ಅಂಕಿತನಾಮ? ನೂಲಿಗೆ ಚಂದಯ್ಯ. ಉತ್ತರ ಸರಿಯಾಗಿದೆ. ಕಲಿದೇವರ ದೇವ ಇದು ಯಾರ ಅಂಕಿತನಾಮ? ಮಡಿವಾಳ ಮಾಚಯ್ಯ. ಮಡಿವಾಳ ಮಾಚಯ್ಯ. ಉತ್ತರ ಸರಿಯಾಗಿದೆ. ಬಸವ ಪ್ರಿಯ ಕೂಡಲ ಚನ್ನ ಬಸವಣ್ಣನವರು ಇದು ಯಾರ ಅಂಕಿತನ? ಹಡಪದಪ್ಪಣ್ಣ. ಉತ್ತರ ಸರಿಯಾಗಿದೆ. ಪ್ರಶ್ನೆ ಚನ್ನ ಮಲ್ಲಿಕಾರ್ಜುನ ಇದು ಯಾರ ಅಂಕಿತನ? ಅಕ್ಕ ಮಹಾದೇವಿ. ಉತ್ತರ ಸರಿಯಾಗಿದೆ. ಗಂಗಾಪ್ರಿಯ ಕೂಡಲ ಸಂಗಮ ದೇವ ಇದು ಯಾರ ಅಂಕಿತನ? ಗಂಗಾಂಬಿಕೆ.
ಗಂಗಾಂಬಿಕೆ ಉತ್ತರ ಸರಿಯಾಗಿದೆ. ದಾಸಯ್ಯ ಪ್ರಿಯ ರಾಮನಾಕ ಇದು ಯಾರ ಅಂಕಿತ ನಾಮ? ದುಗ್ಗಳೆ ಉತ್ತರ ಸರಿಯಾಗಿದೆ. ನಿರ್ಲಜೇಶ್ವರ ಇದು ಯಾರ ಅಂಕಿತ ನಾಮ? ಸುಳೆ ಸಂಗವ ಉತ್ತರ ಸರಿಯಾಗಿದೆ. ಅಪ್ಪಣ್ಣ ಪ್ರಿಯ ಚನ್ನ ಬಸವಣ್ಣ ಇದು ಯಾರ ಅಂಕಿತ ನಾಮ? ಸರಿಯಾಗಿದೆ. ಅಂಕ ಒಂದು ಎಕ್ಸ್ಟ್ರಾ ಅಕ್ಕಮಹಾದೇವಿ ತಂಡಕ್ಕೆ. ಜೀವನದಲ್ಲಿ 3 ಜನ 3 ವಚನಗಳನ್ನ ಹೇಳಬೇಕು. ಮನದಲ್ಲಿ ಒಳೆದೊಡೆ ಮಾಡಿದೆ ನಿಂಬದು ಮನದಲ್ಲಿ ಒಳೆದಡಿಸಿ ಮಾಡಿತು ಶಿವನ ಡಂಗುರ. ಲಿಂಗ ಸಂಘ ಲಿಂಗದಲ್ಲಿ ಅಂಗ ಸಂಘ ಮಾಡುವ ಹೆಂದರೆ ಎಂಡಗಾವ ಜಂಜಡವಿಲ್ಲ ಚರ್ಮ ಮಲ್ಲಿಕಾರ್ಜುನ. ಶಿವಾದಡೆ ಶಿವಾದಡೆ ಹಳ್ಳ ಬಾವಿಗಳುಂಟು ಶೈನಕ್ಕೆ ಹಾಳು ದೇವಿಗಳು ಉಂಟು ಚನ್ನ ಮಲ್ಲಿಕಾರ್ಜುನ ಎನ್ನ ಆತ್ಮ ಸಂಗಾತಕ್ಕೆ ನುಡಿನೆನದು. ತಂಡದವರು ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು. ಚಕೋರಂಗಿ ಚಂದ್ರಮನ ಬೆಳಗಿನ ಚಿಂತೆ, ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ, ಭ್ರಮರಂಗಿ ಪರಿಮಳದ ಬಂಡುಂಬ ಚಿಂತೆ, ಎನಗೆ ಎನ್ನ ಕೂಡಲ ಸಂಗಮನ ನೆನೆಯುವುದೇ ಚಿಂತೆ. ಬಸವಣ್ಣ. ಹಾಡಿದೊಡೆ ನುಡಿಯನ ಹಾಡುವೆ, ಬೇಡಿದೊಡೆ ನುಡಿಯನ ಬೇಡುವೆ. ಲೋಕದ ಡೊಂಕ ನೀವೇ ತಿಂದುವಿರಿ, ನಿಮ್ಮ ತನವನ್ನು ಸಂತೈಸಿಕೊಳ್ಳಿ, ನಿಮ್ಮ ಮನವನ್ನು ಸಂತೈಸಿಕೊಳ್ಳಿ. ನೆರೆಮನೆಯ ದುಃಖಕ್ಕೆ ಅಳುವರ ನೆಚ್ಚ ಕೂಡಲ ಸಂಗಮ. ನೀಲಾಂಬಿಕೆಯ ಇನ್ನೊಂದು ಹೆಸರೇನು? ಗಂಗಾಂಬಿಕೆ ತಂಡಕ್ಕೆ ನೀಲಾಂಬಿಕೆಯ ಇನ್ನೊಂದು ಹೆಸರೇನು? ಪ್ರಶ್ನೆ ನೀಲಾಂಬಿಕೆ ತಂಡಕ್ಕೆ ಉತ್ತರ ಸರಿಯಾಗಿದೆ. ಅಕ್ಕಮಹಾದೇವಿಗೆ 1 ಅಂಕ. ಐದಕ್ಕಿ ದಂಪತಿಗಳು ಯಾವ ಜಿಲ್ಲೆಯವರು? ಅಕ್ಕಮಹಾದೇವಿ ತಂಡಕ್ಕೆ ಅಮರೇಶ್ವರ ಜಿಲ್ಲೆ ತಪ್ಪು. ರಾಯಚೂರು ಜಿಲ್ಲೆಯ ಅಮರೇಶ್ವರ. ಉತ್ತರ ಸರಿಯಾಗಿದೆ. ಕಾರ್ಯಕ್ರಮವನ್ನ ಇಲ್ಲಿಗೆ ಹೊರಟುಕೊಂಡಿದ್ದೇನೆ. ಅಂದ ಹಾಗೇನೆ ನೀವೆಲ್ಲರೂ ಇಲ್ಲಿ ಬಂದದ್ದು, ಜೊತೆಗೆ ಈ ವಚನ ಸಾಹಿತ್ಯವನ್ನ ಆಳವಾಗಿ ಅಧ್ಯಯನ ಮಾಡಿದ್ದಾರೋ ಏನೋ ಅನ್ನೋಷ್ಟೇ ಪ್ರತಿಯೊಂದು ಪ್ರಶ್ನೆಗೂ ಸರಿಯಾದ ಉತ್ತರವನ್ನು ಕೊಡುತ್ತಿರುವುದು ನೋಡಿ ನನಗೆ ವಿಚಿತ್ರ ಅನಿಸ್ತು. ನಾನೊಬ್ಬ ಉಪನ್ಯಾಸಕಿ ಆಗಿದ್ರು ಕೂಡ ಇಷ್ಟು ಸರಿಯಾಗಿ ನಾನು ಹೇಳ್ತೀನೋ ಇಲ್ಲೋ ಗೊತ್ತಿಲ್ಲ. ಆದರೆ ನೀವೆಲ್ಲರೂ ತುಂಬಾ ತುಂಬಾ ಸಂತೋಷವಾಗಿ ಈ ಉತ್ತರವನ್ನ ಹೇಳಿದ್ದೀರಿ. ದೇವಲೋಕದವರಿಗೂ ಬಸವಣ್ಣನೇ ದೇವರು, ಮರ್ತ್ಯ ಲೋಕದವರಿಗೂ ಬಸವಣ್ಣನೇ ದೇವರು, ನಾಗಲೋಕದವರಿಗೂ ಬಸವಣ್ಣನೇ ದೇವರು. ಅಕ್ಕಮಹಾದೇವಿಯವರ ಈ ವಚನದಂತೆ ಬಸವಣ್ಣನವರು 12ನೇ ಶತಮಾನದಲ್ಲಿ ಮಹಾಕ್ರಾಂತಿಯನ್ನೇ ಮಾಡುವುದರ ಮೂಲಕ ಇನ್ನೂವರೆಗೂ ಅವರು ನಮ್ಮ ಜೊತೆಗೆ ಇದ್ದಾರ ಅಂತ ಹೇಳಿ ಇವತ್ತಿನ ಒಂದು ಸನ್ನಿವೇಶವನ್ನು ನೋಡಿದ್ರೆ ನಮ್ಮ ನಿಜ ಅಂತ ಹೇಳಿ ಅನಿಸ್ತದ. ಈ ಒಂದು ರಸಪ್ರಶ್ನೆ ವಿಶೇಷವಾದಂತ ಇಂಡಿಯಲ್ಲಿ ಸಾಯಿ ಬಾಬಾ ಮಂದಿರದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ವಿಶೇಷ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ 100ಕ್ಕೆ 100 ಯಶಸ್ವಿಯಾಗಿದೆ ಅಂತ ಹೇಳಿ ಹೇಳುವುದರ ಮೂಲಕ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿನೇ ಇಂಡಿಯಾ ಒಂದು ಕದಳಿ ವೇದಿಕೆ ಅನ್ನೋದಲ್ಲ, ಇದು ಪ್ರಥಮ ಸ್ಥಾನದಲ್ಲಿ ನಿಲ್ಲುವಂತಹದ್ದು ಅನ್ನೋದು ಎಲ್ಲರಿಗೂ ನಮ್ಗೆ ಗೊತ್ತಿರ್ತಕ್ಕಂಥ ವಿಷಯ. ಅದು ಎಲ್ಲಿಗೆ ಹೋಗ್ಯದ ಇಂಡಿ ಕೀರ್ತಿ ಅಂತಂದ್ರೆ ನಮ್ಮ ಬೆಂಗಳೂರಿನವರೆಗೂ ಹುಟ್ಟ್ಯಾದ. ಅಲ್ಲಿ ಅಧ್ಯಕ್ಷರು ಗೋರು ಚೆಂಬಸಪ್ಪನವರು ಸಹಿತ ಆ ಬೆನ್ನು ಚಪ್ಪರಿಸಿ ಅಡ್ಡಿ ಇಲ್ಲ, ಒಂದು ಇಂಡಿಯಲ್ಲಿ ಒಂದು ಇಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ, ಅದರ ಒಂದು ಸಂಚಾಲಕರು ಯಾರಪ್ಪ ಅಂತಂದ್ರೆ ಗಂಗಾ ಗಲ್ಗಲಿ ಅವರು. ಹೀಗಾಗಿ ಈ ಒಂದು ಮಂದಿರದಲ್ಲಿ ಇವರು ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳು 56ನೇ ಕಾರ್ಯಕ್ರಮ, ಈ ವರ್ಷದ ಮೊದಲನೆಯ ಕಾರ್ಯಕ್ರಮ. 4 ತಂಡಗಳು, ನೀಲಾಂಬಿಕೆ, ಗಂಗಾಂಬಿಕೆ, ನಾಗಲಾಂಬಿಕೆ, ಅಕ್ಕಮಹಾದೇವಿ. 10ನೇ ರೌಂಡಿನಲ್ಲಿ ಒಂದು ಪ್ರಶ್ನೆಗೆ 3 ತಂಡಗಳು ಹೇಳಿಲ್ಲ,
ಅಲ್ಲಿ ಒಂದು ತಂಡ ಏನ್ ಮಾಡ್ತು ಅಂತಂದ್ರೆ ಉತ್ತರ ಹೇಳ್ತು, ಅಲ್ಲಿ ಒಂದು ಮಾರ್ಕ್ ಹೆಚ್ಚಾಯ್ತು, ಅಂತೂ 1ನೇ ನಂಬರ್ ಸಿಕ್ತಿಲ್ಲ ಅಂತ ನಮ್ಗೆ ಗೊತ್ತಾಯ್ತು. ಅಂಕಗಳ ವ್ಯತ್ಯಾಸದಿಂದ ಅಷ್ಟೇ ಇಲ್ಲಿ ರ್ಯಾಂಕ್ಗಳು ತಪ್ಪಿವೆ. ಅಂದ್ರೆ ನಾವು ಹೇಳುವ ಪ್ರಕಾರ 4 ತಂಡಗಳಿಗೆ ಫಸ್ಟ್ ರ್ಯಾಂಕನೇ ಕೊಡಬೇಕು. ಅಷ್ಟೊಂದು ನೀವು ಅಧ್ಯಯನ ಮಾಡಿದ್ರೆ, ಅಷ್ಟೊಂದು ನೀವು ಆತ್ಮವಿಶ್ವಾಸದಿಂದ ಇಲ್ಲಿ ಉತ್ತರ ಕೊಟ್ಟಿದ್ದೀರಿ. ನಮ್ಗೆ ಗೊತ್ತಾಯ್ತು ಪಟ್ಟಣ ಈಗ ಅವ್ರ ಪ್ರಶ್ನೆ ಕೇಳೋದ್ರು ತಕ್ಷಣ ಕೈ ಎತ್ತಿದ್ರಿ ಎಲ್ಲರೂ. ಹಾಗಾದ್ರೆ ಇವರು ಎಲ್ಲ ಇಡೀ ಪುಸ್ತಕನ ಭಯಪಟ್ಟ ಮಾಡ್ಯಾರ ಅಂತ ನನಗೆ ಅನಿಸ್ತವಾಗ. ಇರ್ಲಿ, ಈ ಒಂದು ಪ್ರಕಟಪಡಿಸ್ತಾ ಇದ್ದೀನಿ. ಈಗ ನೀಲಾಂಬಿಕೆ ಮತ್ತು ಗಂಗಾಂಬಿಕೆ ತಂಡದವರು ಇಲ್ಲಿ ಸಮನಾದ ಅಂಕಗಳನ್ನು ಪಡೆದುಕೊಂಡಿರುವುದರಿಂದ ಅವರಿಗೆ 3ನೇ ಸ್ಥಾನವನ್ನು ನಾವು ಕೊಡಮಾಡ್ತೀವಿ. ಇನ್ನು ನಾಗಲಾಂಬಿಕೆ ತಂಡ 1 ಗುಣ ಹೆಚ್ಚ, 1 ಗುಣ ಅಂದ್ರೆ 35 ಗುಣಗಳನ್ನು ಪಡೆದುಕೊಳ್ಳುವುದರ ಮೂಲಕ 2ನೇ ಸ್ಥಾನದಲ್ಲಿ ನಿಂತಿದ್ದಾರೆ. ಇನ್ನೊಂದು ಅಕ್ಕ ಮಹಾದೇವಿ ತಂಡ 1 ಮಾರ್ಕ್ ಅಷ್ಟೇ ಹೆಚ್ಚ, ಅಂದ್ರೆ 36 ಗುಣಗಳನ್ನು ಪಡೆಯುವುದರ ಮೂಲಕ ಪ್ರಥಮ ಸ್ಥಾನದಲ್ಲಿ ಅವರು ಬಂದಿದ್ದಾರೆ. ಎಲ್ಲಾ ತಂಡದವರಿಗೂ ಅನಂತ ವಂದನೆಗಳನ್ನು ಅರ್ಪಿಸಿ